ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಪನ್ನೀರ್ ಮಸಾಲ. ಮನೆಯಲ್ಲೇ ಸುಲಭವಾಗಿ ಪನ್ನೀರ್ ಮಸಾಲಾನ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನೋಡಿರಿ. 200 ಗ್ರಾಮ್ನಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಈ ಥರ ಚೌಕ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಮೇಲೆ ಚೆನ್ನಾಗಿ ಉದಿಸ್ಕೊಂಡು ಇವಾಗ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರ್ ಜೊತೆ ಇದು ಉಪ್ಪು ಖಾರ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಡಿ. ಮಸಾಲೆ ಎಲ್ಲ ಕುಡ್ಕೋಬೇಕು. 10 ನಿಮಿಷ ಆದಮೇಲೆ ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೋಬೇಕು. ಒಂದು ಕಡಾಯಿ ಇಟ್ಕೊಂಡು ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಆಗಲ್ಲಿ ಮಸಾಲೆಗೆ ಮಿಕ್ಸ್ ಮಾಡಿಟ್ಟಿದ್ರಲ್ಲ ಪನ್ನೀರು, ಅವನ್ನೆಲ್ಲ ಪೀಸನ್ನು ಹಾಕ್ಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು 2-3 ನಿಮಿಷ ಫ್ರೈ ಆದ್ರೆ ಸಾಕು. ಮಾಡಿ ಒಂದು ತಟ್ಟಿಗೆ ತಗೊಳ್ರಿ. ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಇದಕ್ಕೆ ಜಾಸ್ತಿ ಮಸಾಲೆ ಕೂಡ ಹಾಕಿಲ್ಲ ನೋಡಿರಿ. ತುಂಬ ಟೇಸ್ಟಿಯಾಗಿದೆ. ಜಾಸ್ತಿ ಮಸಾಲೆ ಇಲ್ಲದೇ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಫ್ರೈ ಮಾಡಿ ಒಂದು ತಟ್ಟೆಗೆ ತಗೋಬೇಕು. ಇವಾಗ ಅದೇ ಕಡಾಯಿನ ಇಟ್ಕೊಂಡು ಒಂದು ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಒಂದು 4 ಸಣ್ಣ ಪೀಸು ಚಕ್ಕೆ ಹಾಕ್ಕೋತಾ ಇದ್ದೀನಿ. 2 ಲವಂಗ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದು 8-10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿರಿ. ಮತ್ತು ಒಂದು 5-6 ಬೆಳ್ಳುಳ್ಳಿ ಹೆಸರು ಸುಲಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ದೊಡ್ಡವು 3 ಈರುಳ್ಳಿನ ಹೆಚ್ಕೊಂಡಿದ್ದೀನಿ ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗಲಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಒಂದು 2-3 ನಿಮಿಷ ಆದಮೇಲೆ ದೊಡ್ಡವು 2 ಟೊಮೆಟೊ ಹಚ್ಕೊಂಡಿದ್ದೀನಿ ನೋಡಿರಿ. ತೊಳೆದ್ಬಿಟ್ಟು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಈಗ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಒಂದು 7-8 ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ, ಟೊಮೆಟೊ ಮೆತ್ತಗಾಗಬೇಕು ನೋಡಿ. ಕಲರ್ ಚೇಂಜ್ ಆದವಲ್ಲ, ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿರಿ. ಅರಿಶಿನ ಪುಡಿ, ಒಂದು ಚಮಚ ಗರಂ ಮಸಾಲ. ಜಾಸ್ತಿ ಏನು ಮಸಾಲೆ ಹಾಕಿಲ್ಲ ನೋಡ್ರಿ. ಇದಕ್ಕೆ ಇಷ್ಟೇ ಮಸಾಲೆನ ಆದರೆ ತುಂಬ ಟೇಸ್ಟಿಯಾಗಿದೆ. ನೀವು ಒಂದ್ಸರಿ ಮನೇಲಿ ಮಾಡ್ಕೊಂಡು ನೋಡಿ. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡೋಣ. ಒಂದು 5 ನಿಮಿಷ ಅಲ್ಲಿ ಉಗಾದ ಮೇಲೆ ನಾವು ಮೆತ್ತಗಾಗ್ತಾವೆ ನೋಡಿ. ಈ ಥರ ಮೆತ್ತಗಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಅದಕ್ಕೋಸ್ಕರನೇ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಆದಮೇಲೆ ಈಗ ಒಂದು ತಟ್ಟೆಗೆ ತಕ್ಕೋತಾ ಇದ್ದೀನಿ ನೋಡಿರಿ. ತಣ್ಣಗಾಗೋದಕ್ಕೆ ಬಿಡ್ಬೇಕು ಅದನ್ನು. ತಣ್ಣಗಾದ್ಮೇಲೆ ಮಿಕ್ಸಿ ರುಬ್ಕೊಳ್ಳೋಣ. ಇವಾಗ ನೋಡಿ ತಣ್ಣಗಾಗಿದೆ. ರುಬ್ಕೊಳಕ್ಕೆ ಹಾಕ್ಕೋತಾ ಇದ್ದೀನಿ ನೋಡಿರಿ ಮಿಕ್ಸಿ ಜಾರಿಗೆ. ತುಂಬ ಟೇಸ್ಟಿಯಾಗಿದೆ ನೋಡಿ. ನೀವು ಒಂದ್ಸಲ ಮಾಡಿಕೊಂಡು ರುಚಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಮರೆಯದೇನೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ರುಬ್ಬೋದಕ್ಕೆ. ಅದನ್ನು ನೈಸಾಗಿ ರುಬ್ಕೋಬೇಕು ನೋಡಿ. ಈ ಥರ ನೈಸಾಗಿದೆ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿ ಇಟ್ಕೊಂಡು ಒಂದು ಚಮಚ ತುಪ್ಪ ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂದು ತುಪ್ಪ ಹಾಕ್ತಾಯಿದ್ದೀನಿ. ಒಂದು ಚಮಚ ತುಪ್ಪ ಮತ್ತು 2 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಇವಾಗ ಅದು ಬಿಸಿ ಆಗಲಿ. ಒಂದು ಸ್ವಲ್ಪ ಬಿಸಿ ಆದಮೇಲೆ ಈಗ ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ. ಗ್ಯಾಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಎಲ್ಲ ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಣ್ಣೆ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಒಂದು 3-4
3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕೈ ಆಡಿಸ್ಕೊಂಡು ಹುರ್ಕೊಳ್ಳಿ. ಅದು ಹಸಿ ವಾಸನೆ ಹೋಗಲಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೋತಾ ಇದ್ದೀನಿ ನೋಡಿ ಈ ಮಸಾಲೆಗೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು. ಲೋ ಫ್ಲೇಮ್ ಇರಲಿ. ಆಗಲ್ಲಿ ಉಪ್ಪು ಹಾಕಿದ್ರಲ್ಲ, ಈಗ ಸ್ವಲ್ಪ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕಸೂರಿ ಮೆಂತಿ ಹಾಕ್ತಾಯಿದ್ದೀನಿ ನೋಡಿರಿ. ಕಸೂರಿ ಮೆಂತಿನ ಈ ಥರ ಕೈಯಿಂದ ತಿಕ್ಕಿ ಹಾಕ್ಕೋಬೇಕು. ಘಮ ಬರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಈ ಥರ ಕಸೂರಿ ಮೆಂತಿ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲ್ಲಿ ನೀವು ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅವನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಈಗ ಕಾಯಿಸ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗ್ಲದು. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ರೆಡಿ ಆಯ್ತು ಇದು ಪನ್ನೀರು. ಇದು ಕುಲ್ಚಾ ಮತ್ತು ಪರೋಟಾಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಪನ್ನೀರ್ ಮಸಾಲ ಸಿಂಪಲ್ ಆಗಿದೆ. ನಾನು ನಿಮಗೆ ಕುಲ್ಚಾನ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ, ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕುಲ್ಚಾ ಮಾಡಿ ಹಾಕಿದ್ದೀವಿ ನೋಡಿರಿ, ತುಂಬ ಚೆನ್ನಾಗಿದೆ. ಇದು ಪನ್ನೀರಿಗೀಗ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ ನೋಡಿ. ಈಗಿದು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.